ಸ್ನೇಹಿತರೆ, ಮದುವೆಯ ಬಗ್ಗೆ ಪ್ರತಿಯೊಬ್ಬ ಹುಡುಗನಿಗೂ ಅನೇಕ ಕನಸು ಹಾಗೂ ಕಲ್ಪನೆಗಳಿರುತ್ತವೆ. ಅದನ್ನು ನೆರವೇರಿಸುವುದು ಹೇಗೆ ಎಂದು ಮುಂದಿನ ಪ್ರಾರ್ಥನೆಯೊಂದಿಗೆ ಕಲಿಯೋಣ ಬನ್ನಿರಿ. ನಾನು ಈಗ ಒಬ್ಬ ಪ್ರಾಮಾಣಿಕಳು, ಸತ್ಯವಂತಳು ಹಾಗೂ ಸಚ್ಚಾರಿತ್ರ್ಯದ ನಿಷ್ಠಾವಂತಳು, ಶಾಂತ ಹಾಗೂ ಖುಷಿಯ ಮತ್ತು ಸಮೃದ್ಧಿಯ ಹುಡುಗಿಯನ್ನು ಆಕರ್ಷಿಸುತ್ತೇನೆ. ಯಾವ ಗುಣಗಳನ್ನು ನಾನು ಪ್ರಶಂಸಿಸುತ್ತಿದ್ದೇನೋ ಅವೆಲ್ಲವನ್ನು ನಾನು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಪ್ರಜ್ಞಾ ಮನಸ್ಸಿನಿಂದ ಇಳಿಸುತ್ತಿದ್ದೇನೆ. ಈ ಗುಣಗಳ ಬಗೆಗೆ ಯೋಚಿಸುವಾಗ ಅವು ನನ್ನ ಭಾಗವಾಗಿ ಹೋಗುತ್ತವೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಹಾಗೂ ಸುಪ್ತ ಪ್ರಜ್ಞಾ ರೂಪದಿಂದ ಸಾಕಾರವಾಗಿ ಹೋಗುತ್ತವೆ. ಆಕರ್ಷಣೆಯ ನಿಯಮ ನಿಶ್ಚಿತ ನಿಯಮವೆಂದು ನನಗೆ ಗೊತ್ತಿದೆ ಮತ್ತು ನನ್ನ ಸುಪ್ತ ಪ್ರಜ್ಞಾ ವಿಶ್ವಾಸದ ಮೂಲಕ ನನ್ನ ಕಡೆಗೆ ಯಾವುದೇ ಹುಡುಗಿಯನ್ನು ಆಕರ್ಷಿಸುತ್ತೇನೆ. ಯಾರು ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ನಿಜವಾಗಿ ಕಾಣಿಸುತ್ತಾಳೋ ಅವಳನ್ನು ನಾನು ಆಕರ್ಷಿಸುತ್ತೇನೆ. ನಾನು ಅವಳ ಶಾಂತಿ ಮತ್ತು ಸುಖವನ್ನು ಹೆಚ್ಚಿಸುತ್ತೇನೆ ಎಂದು ನಾನು ಬಲ್ಲೆ. ಅವಳು ನನ್ನ ಆದರ್ಶಗಳನ್ನು ಪ್ರೀತಿಸುತ್ತಾಳೆ ಮತ್ತು ನಾನು ಅವಳ ಆದರ್ಶಗಳನ್ನು ಮೆಚ್ಚಿಕೊಳ್ಳುತ್ತೇನೆ. ಅವಳು ನನ್ನನ್ನು ಬದಲಿಸಿ ಹೊಸದಾಗಿ ಆಗುವಂತೆ ಹೇಳಲಾರಳು ಮತ್ತು ನಾನು ಅವಳನ್ನು ಬದಲಾಗಿ ಹೊಸಬಳಾಗುವುದಕ್ಕೆ ಹೇಳಲಾರೆ. ನಮ್ಮೊಳಗೆ ಪರಸ್ಪರ ಪ್ರೇಮ, ಸ್ವಾತಂತ್ರ್ಯ ಮತ್ತು ಆದರವಿರುತ್ತದೆ. ನನ್ನ ಜೊತೆಗೆ ಅನ್ಯೋನ್ಯವಾಗಿರುವ ಒಬ್ಬ ಉಪಯುಕ್ತ ಹುಡುಗಿಗಾಗಿ ನಾನೀಗ ಆಕರ್ಷಣೆಯನ್ನು ಮಾಡುತ್ತಿದ್ದೇನೆ. ಇದು ದೈವಿ ಪ್ರೇಮವಾಗಿರುವುದರಿಂದ ಆಧ್ಯಾತ್ಮಿಕ ಕೂಡುವಿಕೆ ಇರುತ್ತದೆ. ಈ ಪ್ರೇಮ ಎಂತಹ ವ್ಯಕ್ತಿತ್ವದ ಹುಡುಗಿಯೊಂದಿಗೆ ಜೋಡಿಸುತ್ತದೆ ಎಂದರೆ ಅವಳು ನನ್ನ ಆದರ್ಶ ಸಂಗಾತಿಯಾಗಿರುತ್ತಾಳೆ. ಈ ಹುಡುಗಿಗೆ ನಾನು ಪ್ರೇಮ, ಪ್ರಕಾಶ, ಖುಷಿ ಮತ್ತು ಶಾಂತಿಯನ್ನು ನೀಡುತ್ತೇನೆ. ನನಗನ್ನಿಸುತ್ತಿದೆ ಮತ್ತು ನಾನು ವಿಶ್ವಾಸ ಪಡುತ್ತಿದ್ದೇನೆ ಏನೆಂದರೆ ಈ ಹುಡುಗಿಯ ಬದುಕನ್ನು ನಾನು ಪೂರ್ಣ ಮತ್ತು ಅದ್ಭುತವಾಗಿಸುತ್ತೇನೆ. ನಾನು ಈಗ ಆದೇಶ ನೀಡುವುದೇನೆಂದರೆ ಆಕೆಯಲ್ಲಿ ಆಧ್ಯಾತ್ಮಿಕ ನಿಷ್ಠೆ, ಸೌಶೀಲ್ಯ ಮತ್ತು ಪ್ರಾಮಾಣಿಕತೆ ಈ ಗುಣಗಳು ಇರುತ್ತವೆ. ಅವಳು ಸಾಮರಸ್ಯದ ಮತ್ತು ಶಾಂತ ಹಾಗೂ ಖುಷಿಯಿಂದಿರುತ್ತಾಳೆ. ನಾವು ಪರಸ್ಪರ ಪ್ರಬಲತೆಯಿಂದ ಆಕರ್ಷಿಸಲ್ಪಟ್ಟಿರುತ್ತೇವೆ. ಯಾರು ಪ್ರೇಮ, ಸತ್ಯ ಮತ್ತು ಸುಂದರತೆಯ ಸಂಬಂಧವನ್ನು ಇಟ್ಟುಕೊಳ್ಳುವರು ಆ ಅನುಭವ ನನಗೆ ಬರಲು ಸಾಧ್ಯ. ನಾನೀಗ ಆದರ್ಶ ಜೀವನ ಸಂಗಾತಿಯನ್ನು ಸ್ವೀಕರಿಸುತ್ತೇನೆ. ನಾನು ನನ್ನ ಮಾನಸಿಕತೆಯಲ್ಲಿ ಯಾವ ಥರದ ಹುಡುಗಿಯನ್ನು ಇರಿಸುತ್ತೇನೆ ಎಂದರೆ ಅವಳು ನಾನು ಆಳವಾಗಿ ಬಯಸುವಂತಿರಬೇಕು. ನಾನು ಯಾವ ಹುಡುಗಿಯನ್ನು ಪತ್ನಿಯ ರೂಪದಲ್ಲಿ ಆಕರ್ಷಿಸುತ್ತೇನೆ ಎಂದರೆ ಅವಳು ಪ್ರಭಾವಿ, ಸಶಕ್ತಳು, ಸಫಲಳು ಹಾಗೂ ಪ್ರಾಮಾಣಿಕಳು, ಸಚ್ಚಾರಿತ್ರ್ಯದ ಮತ್ತು ನಿಷ್ಠಾವಂತಳಿರಬೇಕು. ಅವಳಿಗೆ ನನ್ನಿಂದ ಪ್ರೇಮ ಮತ್ತು ಖುಷಿ ಸಿಗುತ್ತದೆ. ನಾನು ಅವಳು ಹೇಳಿದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತೇನೆ. ಅವಳು ನನ್ನನ್ನು ಬಯಸುತ್ತಾಳೆ ಮತ್ತು ನಾನು ಅವಳನ್ನು ಬಯಸುತ್ತೇನೆ ಎಂದು ನನಗೆ ಗೊತ್ತಿದೆ. ನಾನು ಪ್ರಾಮಾಣಿಕನು, ಪ್ರೇಮಪೂರ್ಣನು ಮತ್ತು ದಯಾಳುವಿದ್ದೇನೆ. ನನ್ನ ಬಳಿ ಅವಳಿಗೆ ನೀಡುವ ಅದ್ಭುತ ಉಡುಗೊರೆಗಳಿವೆ: ಸದ್ಭಾವನೆ, ಸಂತಸದ ಹೃದಯ ಮತ್ತು ಸ್ವಸ್ಥ ಶರೀರ. ಅವಳು ಕೂಡ ನನಗೆ ಅವೇ ಉಡುಗೊರೆಯನ್ನು ನೀಡುತ್ತಾಳೆ. ಇದು ಸತ್ಯವಿದೆ. ನಾನು ನೀಡುತ್ತೇನೆ ಹಾಗೂ ಪಡೆಯುತ್ತೇನೆ. ದೈವಿ ಜ್ಞಾನಕ್ಕೆ ಅವಳು ಎಲ್ಲಿದ್ದಾಳೆ ಎಂಬುದು ಗೊತ್ತು ಮತ್ತು ನನ್ನ ಸುಪ್ತ ಪ್ರಜ್ಞಾ ಮನಸ್ಸು ಹಾಗೂ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮನ್ನು ತನ್ನ ರೀತಿಯಲ್ಲಿ ಹತ್ತಿರ ತರುತ್ತದೆ. ನಾವು ಪರಸ್ಪರ ನೋಡಿದ ತಕ್ಷಣ ಗುರುತು ಹಿಡಿಯುತ್ತೇವೆ. ನಾನು ಈ ಆಗ್ರಹವನ್ನು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಸುರ್ಪದಿಗೆ ಬಿಡುತ್ತಿದ್ದೇನೆ. ಈ ಆಗ್ರಹವನ್ನು ಹೇಗೆ ಪೂರೈಸುವುದು ಅಂತ ನನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಗೊತ್ತಿದೆ. ನಾನು ಆದರ್ಶ ಉತ್ತರಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು ಸಬ್ಕಾನ್ಷಿಯಸ್ ಮೈಂಡ್.
ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಜೈಪಾಲ್ ಫ್ರಮ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಸ್ನೇಹಿತರೆ, ಮದುವೆಯ ಬಗ್ಗೆ ಪ್ರತಿಯೊಬ್ಬ ಹುಡುಗನಿಗೂ ಅನೇಕ ಕನಸು ಹಾಗೂ ಕಲ್ಪನೆಗಳಿರುತ್ತವೆ. ಅದನ್ನು ನೆರವೇರಿಸುವುದು ಹೇಗೆ ಎಂದು ಮುಂದಿನ ಪ್ರಾರ್ಥನೆಯೊಂದಿಗೆ ಕಲಿಯೋಣ ಬನ್ನಿರಿ. ನಾನು ಈಗ ಒಬ್ಬ ಪ್ರಾಮಾಣಿಕಳು, ಸತ್ಯವಂತಳು ಹಾಗೂ ಸಚ್ಚಾರಿತ್ರ್ಯದ ನಿಷ್ಠಾವಂತಳು, ಶಾಂತ ಹಾಗೂ ಖುಷಿಯ ಮತ್ತು ಸಮೃದ್ಧಿಯ ಹುಡುಗಿಯನ್ನು ಆಕರ್ಷಿಸುತ್ತೇನೆ. ಯಾವ ಗುಣಗಳನ್ನು ನಾನು ಪ್ರಶಂಸಿಸುತ್ತಿದ್ದೇನೋ ಅವೆಲ್ಲವನ್ನು ನಾನು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಪ್ರಜ್ಞಾ ಮನಸ್ಸಿನಿಂದ ಇಳಿಸುತ್ತಿದ್ದೇನೆ. ಈ ಗುಣಗಳ ಬಗೆಗೆ ಯೋಚಿಸುವಾಗ ಅವು ನನ್ನ ಭಾಗವಾಗಿ ಹೋಗುತ್ತವೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಹಾಗೂ ಸುಪ್ತ ಪ್ರಜ್ಞಾ ರೂಪದಿಂದ ಸಾಕಾರವಾಗಿ ಹೋಗುತ್ತವೆ. ಸ್ನೇಹಿತರೆ, ಈ ವಾಕ್ಯಗಳನ್ನು ಡಾಕ್ಟರ್ ಜೋಸೆಫ್ ಮರ್ಫಿಯವರು ಬರೆದಿರುವ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಹಾಗೂ ಸಬ್ ಕಾನ್ಷಿಯಸ್ ಮೈಂಡ್ ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಥ್ಯಾಂಕ್ ಯು.